ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ರಿಪಬ್ಲಿಕ್ ಡೇ ಅಂದರೆ ಹಕ್ಕಿನ ಹಬ್ಬ. ಸಂವಿಧಾನ ಅಂಗೀಕಾರಗೊಂಡ ದಿನ. ಇದು ಸಂಭ್ರಮದ ದಿನವೂ ಹೌದು ಮತ್ತು ಅಷ್ಟೇ ಜವಾಬ್ದಾರಿಯ ದಿನವೂ ಹೌದು. ಇದರ ಸಂಭ್ರಮದ ಜೊತೆಗೆ ಸಂವಿಧಾನವನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ನಿಭಾಯಿಸಬೇಕಾದ ಸಂದರ್ಭವೂ ಕೂಡ. ರಿಪಬ್ಲಿಕ್ ಡೇ ನಮ್ಮ ಹಕ್ಕಿನ ದಿನ ಕೂಡ. ಈ ಹಕ್ಕುಗಳ ರಕ್ಷಣೆಗಾಗಿ ಜವಾಬ್ದಾರಿಯಿಂದ ಜನತೆ ಕೂಡ ಭಾಗವಹಿಸಬೇಕು. ಇದನ್ನು ಉಳಿಸ್ಕೊಳ್ಳೋದಕ್ಕೆ ಜನತೆ ಕೂಡ ಹೋರಾಡಬೇಕು, ಸಂಘರ್ಷ ನಡೆಸಬೇಕು. ಭಾರತ ನ್ಯಾಯ ಯಾತ್ರೆ ಇಂಥದೊಂದು ಜವಾಬ್ದಾರಿಯನ್ನು ನೆನಪಿಸೋಗೋಸ್ಕರ ಪೂರ್ವದಿಂದ ಪಶ್ಚಿಮದವರೆಗೆ ಒಂದು ಅಭಿಯಾನವನ್ನು ಶುರು ಮಾಡಿದೆ, ಭಾರತ ನ್ಯಾಯ ಯಾತ್ರೆ. ಇದೀಗ ಭಾರತ ನ್ಯಾಯ ಯಾತ್ರೆ ಈಶಾನ್ಯ ರಾಜ್ಯ ಪ್ರವಾಸ ಮುಗಿಸಿ ಪಶ್ಚಿಮ ಬಂಗಾಳಕ್ಕೆ ಕಾಲಿಟ್ಟಿದೆ. ಇದು ಅದರ 12ನೇ ದಿನ. ಈಗಾಗಲೇ 12ನೇ ದಿನವನ್ನು ಪೂರೈಸಿರುವ ಭಾರತ ನ್ಯಾಯ ಯಾತ್ರೆ ಪಶ್ಚಿಮ ಬಂಗಾಳದಲ್ಲಿ ಪ್ರವಾಸ ಮುಂದುವರಿಸಿದೆ. भारत जोड़ो न्याय यात्रा अपने 12वें दिन पश्चिम बंगाल के कूच विहार में कूच कर चुकी है। मेरे आसपास आपको भारत जोड़ो न्याय यात्रा के जो काफिले हैं वो जाते नजर आएंगे। और देखिए यहाँ पर जो लोगों का हुजूम है, बंगाल में भी बड़ी संख्या में जो जनता है वो राहुल गांधी को देखने के लिए पहुंची हुई है। और चारों तरफ जो भीड़ है वो लगातार आपको तस्वीरों में नजर आएगा। और मैं कहूंगी सामने की तस्वीर दिखाएं कि राहुल गांधी हाथ हिलाकर अभिवादन यहाँ की जनता का करते आपको नजर आ रहे होंगे। और देखिए किस तरह से पश्चिम बंगाल में बेशुमार प्यार राहुल गांधी पर बरसाया जा रहा है। आगे की तस्वीरें, क्योंकि राहुल गांधी लगातार देखिए किस तरह से यहाँ के लोगों का अभिवादन कर रहे हैं। भारत जोड़ो न्याय यात्रा इस वक्त कूच विहार में है। जो जनता है बंगाल की बड़ी संख्या में यहाँ पर पहुंचकर उनका स्वागत कर रही है, अभिवादन कर रही है। और आपको बताऊं कि ये काफिला आगे बढ़ते हुए अब और कई जिलों में बंगाल के आपको नजर आएगा। बंगाल की सड़कों पर भारतीय जनता पार्टी सरकार जो केंद्र में पिछले 10 सालों से लगातार अन्याय कर रही है, नाइंसाफी कर रही है, चाहे भ्रष्टाचार हो, बेरोजगारी हो, किसानों के साथ अन्याय हो, महिलाओं पर अत्याचार हो, इन तमाम मुद्दों पर भारतीय जनता पार्टी के खिलाफ इन सड़कों से राहुल गांधी के साथ यहाँ की जनता उनका समर्थन करती आपको नजर आएगी। हालांकि एक जरूरी जानकारी ये दे दूं, आने वाले दिनों में भारत जोड़ो न्याय यात्रा 2 दिनों का विश्राम लेगी और उसके बाद फिर एक बार 2 दिन के बाद न्याय यात्रा पश्चिम बंगाल के कूच विहार से ही बंगाल के आगे के जिलों का रुख. ಒಂದು ಕಾಲದ ಕಮ್ಯುನಿಸ್ಟ್ ಪ್ರಾಬಲ್ಯ ಇರುವಂತಹ ಪಶ್ಚಿಮ ಬಂಗಾಳದಲ್ಲಿ ಇದೀಗ ಮಮತಾ ಬ್ಯಾನರ್ಜಿ ಅಧಿಕಾರ ಇದೆ. ಸುಮಾರು 34 ವರ್ಷಗಳ ಕಾಲ ಪಶ್ಚಿಮ ಬಂಗಾಳವನ್ನ ಕಮ್ಯುನಿಸ್ಟ್ ಪಕ್ಷ ಸತತವಾಗಿ ಆಡಳಿತ ಮಾಡಿತ್ತು. 2011ರಿಂದ ಇಲ್ಲಿಯವರೆಗೆ ಮಮತಾ ಬ್ಯಾನರ್ಜಿಯವರ ತೃಣಮೂಲ್ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಮಮತಾ ಬ್ಯಾನರ್ಜಿ 2011ರಿಂದ ಇಲ್ಲಿಯವರೆಗೆ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ. ತೃಣಮೂಲ್ ಕಾಂಗ್ರೆಸ್ ಅಂದರೆ ಮಮತಾ ಬ್ಯಾನರ್ಜಿಯವರ ಪಕ್ಷ ಇಂಡಿಯಾದ ಮೈತ್ರಿಕೂಟದಲ್ಲಿ ಸೇರಿಕೊಂಡಿತ್ತು. ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಮಮತಾ ಬ್ಯಾನರ್ಜಿಯವರು ತಾನು ಏಕಾಂಗಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಹೋರಾಟ ನಡೆಸುವುದಾಗಿ ಘೋಷಣೆ ಮಾಡಿದರು. ಕಮ್ಯುನಿಸ್ಟ್ ಜೊತೆ ಹೋಗುವುದಾದರೆ ನಾನು ಏಕಾಂಗಿಯಾಗಿಯೇ ಮಹಾಚುನಾವಣೆಯನ್ನು ಎದುರಿಸ್ತೇನೆ, ಬೇರೆ ಕಡೆ ಬೇರೆ ಪಕ್ಷ ಯಾವುದೇ ಆಗಿರಲಿ, ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ್ ಕಾಂಗ್ರೆಸ್ ಸೆಕ್ಯುಲರ್ ಪಾರ್ಟಿಯಾಗಿ ಉಳಿಯಲಿದೆ. ಈ ಮಾತನ್ನ ಮಮತಾ ಬ್ಯಾನರ್ಜಿಯವರು ಹೇಳ್ತಾ ಇದ್ದ ಹಾಗೆ ಮಾಧ್ಯಮಗಳಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಹಿನ್ನಡೆ ಎನ್ನುವ ಅರ್ಥದಲ್ಲಿ ವಿಶ್ಲೇಷಣೆಗಳನ್ನು ಶುರು ಮಾಡಿತು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಜೊತೆ ಮತ್ತು ಅವರ ತೃಣಮೂಲ್ ಕಾಂಗ್ರೆಸ್ ಜೊತೆ ನಮ್ಮ ಸಂಬಂಧ ಚೆನ್ನಾಗಿಯೇ ಇದೆ. ಮಮತಾ ಬ್ಯಾನರ್ಜಿಯವರನ್ನ ನಾನು ಸ್ವತಃ ಬಲ್ಲೆ, ಅವರೊಂದಿಗೆ ನನ್ನ ವೈಯಕ್ತಿಕ ಸಂಬಂಧ ಕೂಡ ಸರಿಯಾಗೇ ಇದೆ. ಹೀಗಾಗಿ ಕಾದು ನೋಡುವ. ಚುನಾವಣೆ ಇನ್ನೂ ದೂರ ಇದೆ, ಅಲ್ಲಿಯವರೆಗೆ ಏನೂ ಕೂಡ ಆಗಬಹುದು. ಮಮತಾ ಬ್ಯಾನರ್ಜಿ ಅವರನ್ನ ಚೆನ್ನಾಗಿ ಬಲ್ಲ ಕಾಂಗ್ರೆಸ್ ಪಕ್ಷ ಮುಂದೆ ಅವರ ಜೊತೆ ಒಂದು ರೀತಿಯ ಸೀಟ್ ಹಂಚಿಕೆ ಸಂಬಂಧದಲ್ಲಿ ಮಾತುಕತೆ ನಡೆಸುವುದು, ಕಾಂಗ್ರೆಸ್ ಮತ್ತು ತೃಣಮೂಲ್ ಕಾಂಗ್ರೆಸ್ ನಡುವಿನ ಸೀಟ್ ಹಂಚಿಕೆ ವಿಚಾರದಲ್ಲಿ ಕೆಲವು ಗೊಂದಲಗಳಿವೆ, ಅದನ್ನ ಬಗೆಹರಿಸಲಾಗುವುದು. ಮತ್ತು ಮಮತಾ ಬ್ಯಾನರ್ಜಿ ಅವರ ಜೊತೆ ಕಾಂಗ್ರೆಸ್ ಪಕ್ಷದ ಸಂಬಂಧ ಚೆನ್ನಾಗಿಯೇ ಇದೆ,
ಮತ್ತು ಮುಂಬರುವ ದಿನಗಳಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ತೃಣಮೂಲ್ ಕಾಂಗ್ರೆಸ್ ಮುಂದುವರಿಯುವ ಹಾಗೆ ಯಾವುದಾದ್ರೂ ಒಂದು ಮಾರ್ಗವನ್ನು ನಾವು ಹುಡುಕಿ ಒಂದು ಪರಿಹಾರವನ್ನು ಕಂಡುಕೊಳ್ತೇವೆ. ಅಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಲಿ ಮತ್ತು ಮೈತ್ರಿಕೂಟದ ಇತರರಾಗಲಿ ಅವಸರದಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬಾರದು ಎನ್ನುವ ಅರ್ಥದಲ್ಲಿ ರಾಹುಲ್ ಗಾಂಧಿ ನಿನ್ನೆಷ್ಟೇ ಸ್ಪಷ್ಟಪಡಿಸಿದ್ದಾರೆ. ತೃಣಮೂಲ್ ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷವಾದ್ದರಿಂದ ಪಶ್ಚಿಮ ಬಂಗಾಳದಲ್ಲಿ ಅದು ತನ್ನದೇ ಆದ ಭದ್ರ ನೆಲೆಯನ್ನು ಕಂಡುಕೊಂಡಿದೆ. ತನ್ನದೇ ಆದ ಮತನೆಲೆಯನ್ನು ಅದು ಹೊಂದಿದೆ. ಅದನ್ನು ಉಳಿಸಿಕೊಳ್ಳುವುದಕ್ಕೆ ಮಮತಾ ಬ್ಯಾನರ್ಜಿ ಅವರು ಶತಾಯಗತಾಯ ಪ್ರಯತ್ನ ಮಾಡುವುದು ಸಹಜ. ಆ ನೆಲೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಇಂಡಿಯಾದ ಜೊತೆ ಹೋಗಬೇಕಾ ಇಲ್ಲ ಏಕಾಂಗಿಯಾಗಿ ಸ್ಪರ್ಧಿಸಬೇಕಾ ಎನ್ನುವುದರ ಬಗ್ಗೆ ನಿರ್ಧಾರ ಕೈಗೊಳ್ಳಿದ್ದಾರೆ. ಇನ್ನು ಮಾತುಕತೆಯ ಹಂತದಲ್ಲಿ ಇರುವಾಗ, ಸೀಟ್ ಹಂಚಿಕೆ ವಿಚಾರದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿರುವಾಗ ಈಗಲೇ ಏನನ್ನೂ ಹೇಳಲಿಕ್ಕೆ ಆಗುವುದಿಲ್ಲ. ಇಲೆಕ್ಷನ್ ಮತ್ತು ರಾಜಕೀಯ ಒಂದು ರೀತಿಯಲ್ಲಿ ಕ್ರಿಕೆಟ್ ಆಟದ ಹಾಗೆ, ಕೊನೆಯ ಬಾಲ್ವರೆಗೂ ಏನನ್ನೂ ಊಹಿಸಲಾಗುವುದಿಲ್ಲವಲ್ಲ, ಅದೇ ರೀತಿ ರಾಜಕೀಯ ಮತ್ತು ಚುನಾವಣೆ. ಇಲ್ಲಿ ಕೊನೆ ಹಂತದಲ್ಲಿ ಏನಾದರೂ ನಡೆಯಬಹುದು, ಯಾರಾದರೂ ಯಾರ ಜೊತೆಗಾದರೂ ಹೋಗಬಹುದು. ಹೀಗಾಗಿ ಕಾಂಗ್ರೆಸ್ ಮತ್ತು ತೃಣಮೂಲ್ ನಡುವಿನ ಈ ಒಡಂಬಡಿಕೆ ಯಾವ ಅಂತಿಮ ಹಂತವನ್ನು ಕಾಣುವುದು, ಯಾವ ಅಂತಿಮ ರೂಪವನ್ನು ಪಡೆದುಕೊಳ್ಳುವುದು ಅನ್ನುವುದನ್ನು ಬರುವ ಸಮಯವೇ ಹೇಳಬೇಕು. ಇದರ ನಡುವೆ ಯಾರು ಈ ಮಮತಾ ಬ್ಯಾನರ್ಜಿ ಎಲ್ಲರಿಗೂ ಗೊತ್ತಿರುವ ಹಾಗೆ ದೀದಿ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರನ್ನ ದೀದಿ ಎಂದೇ ಪ್ರೀತಿಯಿಂದ ಜನತೆ ಸಂಬೋಧಿಸ್ತಾರೆ. ಹಿರಿಯ ರಾಜಕಾರಣಿ, ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶ ಮಾಡಿದ ಮಮತಾ ಬ್ಯಾನರ್ಜಿ ವಿದ್ಯಾರ್ಥಿ ದೆಸೆಯಿಂದಲೇ ರಾಜಕೀಯಕ್ಕೆ ಬಂದವರು, ನಾಯಕಿಯಾಗಿ ಹೊರಹೊಮ್ಮಿದವರು. ಜಯಪ್ರಕಾಶ್ ನಾರಾಯಣ್ ಚಳುವಳಿ ನಡೆಸಿದ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿಯವರು ಜಯಪ್ರಕಾಶ್ ನಾರಾಯಣ್ ಅವರ ಕಾರಿನ ಬಾನೆಟ್ ಮೇಲೆ ಹತ್ತಿ ಡಾನ್ಸ್ ಮಾಡುವ ಮೂಲಕ ಇಡೀ ದೇಶದ ಗಮನ ಸೆಳೆದಿದ್ರು. ಆ ಮೂಲಕ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಸಿನ ಗಮನ ಸೆಳೆದವರು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಬಹಳ ಮುಂಚೆಯೇ ಒಂದು ರಾಜಕೀಯ ಪ್ರವೇಶ ಮಾಡುವುದಕ್ಕೆ ಅವಕಾಶ ಆಗಿತ್ತು. 1984ರಲ್ಲಿ ಇನ್ನೂ 30ರ ಹರೆಯದ ಮಮತಾ ಬ್ಯಾನರ್ಜಿ ಲೋಕಸಭೆಗೆ ಆಯ್ಕೆ ಆಗ್ತಾರೆ. ಆ ನಂತರ 1989ರಲ್ಲಿ ಒಂದು ಬಾರಿ ಅವರು ಸೋಲನ್ನು ಅನುಭವಿಸ್ತಾರೆ, ಅದೇ ಕಮ್ಯುನಿಸ್ಟ್ ಪಾರ್ಟಿಯ ವಿರುದ್ಧ. ಮೊದಲ ಚುನಾವಣೆಯಲ್ಲಿ ಅವರು ಸೋಮನಾಥ್ ಚಟರ್ಜಿ ಅವರನ್ನ ಸೋಲಿಸಿ ಪಾರ್ಲಿಮೆಂಟ್ ಪ್ರವೇಶ ಮಾಡಿದ್ರು. 89ರಲ್ಲಿ ಮಾಲಿನಿ ಭಟ್ಟಾಚಾರ್ CPM ಅಭ್ಯರ್ಥಿ ಎದುರು ಸೋಲು ಅನುಭವಿಸ್ತಾರೆ. 91ರಲ್ಲಿ ದಕ್ಷಿಣ ಕೋಲ್ಕತ್ತಾದಿಂದ ಪುನರಾಯ್ಕೆಯಾಗ್ತಾರೆ ಮಮತಾ ಬ್ಯಾನರ್ಜಿ. 96, 98, 99, 2004 ಮತ್ತು 2009ರಲ್ಲಿ ಸತತವಾಗಿ ಲೋಕಸಭೆಗೆ ಮಮತಾ ಬ್ಯಾನರ್ಜಿ ಆಯ್ಕೆ ಆಗ್ತಾರೆ. 91ರಲ್ಲಿ PV ನರಸಿಂಹರಾವ್ ಕೇಂದ್ರ ಸಂಪುಟದಲ್ಲಿ ಕ್ರೀಡಾ ಮತ್ತು ಯುವಜನ ಸೇವೆ ಇಲಾಖೆಯ ಸಚಿವರಾಗಿ ಮಮತಾ ಬ್ಯಾನರ್ಜಿ ಅಧಿಕಾರ ವಹಿಸಿಕೊಳ್ತಾರೆ. ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಸುಧಾರಣೆಗಳನ್ನು ತರಬೇಕು ಎನ್ನುವ ಮಹದಾಸೆಯಿಂದ ಮಮತಾ ಬ್ಯಾನರ್ಜಿ ಅವರು ಕೆಲವೊಂದು ಸುಧಾರಣಾ ಕ್ರಮಗಳನ್ನು ಕೈಗೊಳ್ತಾರೆ. ಆದರೆ ಅದಕ್ಕೆ ಸಚಿವ ಸಂಪುಟದ ಸೂಕ್ತ ಸಹಕಾರ ಸಿಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಅದರ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾರೆ. 93ರಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ. 96ರಲ್ಲಿ ಕ್ಲೀನ್ ಕಾಂಗ್ರೆಸ್ ಎನ್ನುವ ಅಭಿಯಾನದೊಂದಿಗೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಒಂದು ದೊಡ್ಡ ಸಂಘರ್ಷವನ್ನೇ ನಡೆಸ್ತಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಜೊತೆ ಅವರ ಗುದ್ದಾಟ ಜಗ್ಗಾಟ ಶುರುವಾಗುತ್ತೆ. 92ರಲ್ಲಿ ಒಂದು ಘಟನೆ ನಡೆಯುತ್ತೆ. ಒಂದು ವಿಕಲಾಂಗ ಹುಡುಗಿಯ ಮೇಲೆ CPM ಕಾರ್ಯಕರ್ತರು ಅತ್ಯಾಚಾರ ನಡೆಸಿರ್ತಾರೆ. ಆ ವಿಕಲಾಂಗ ಹುಡುಗಿಯ ಪ್ರಕರಣವನ್ನು ಕೈಗೆತ್ತಿಕೊಂಡ ಮಮತಾ ಬ್ಯಾನರ್ಜಿ ವಿಧಾನಸೌಧದವರೆಗೂ ಹೋಗ್ತಾರೆ. ಆಗಿನ ಮುಖ್ಯಮಂತ್ರಿ ಜ್ಯೋತಿ ಬಸು ಅವರ ಕಚೇರಿಗೂ ಕೂಡ ನುಗ್ತಾರೆ. ಆದರೆ ಮಮತಾ ಬ್ಯಾನರ್ಜಿ ಅವರಿಗೆ ಸೂಕ್ತ ಸಹಕಾರ ಸಿಗೋದಿಲ್ಲ. ಬದಲಿಗೆ ಅವರ ಮೇಲೆ ಕಿರುಕುಳ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ಅವತ್ತೇ ಅವರು ವಿಧಾನಸೌಧದ ಮೆಟ್ಟಿಲ ಮೇಲೆ ನಿಂತು ಒಂದು ಘೋಷಣೆ ಮಾಡ್ತಾರೆ, ನಾನು ಮತ್ತೆ ವಿಧಾನಸಭೆ ಪ್ರವೇಶಿಸೋದಾದರೆ ಮುಖ್ಯಮಂತ್ರಿ ಆಗಿಯೇ ಪ್ರವೇಶ ಮಾಡ್ತೇನೆ ಎನ್ನುವ
ತೀರ್ಮಾನ ತೆಗೆದುಕೊಂಡು ಒಂದು ಶಪಥ ಮಾಡಿ ವಿಧಾನಸಭೆಯಿಂದ ಅವರು ಹೊರಗೆ ಬರ್ತಾರೆ. 97ರಲ್ಲಿ ಅವರು ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬಂದ್ಬಿಡ್ತಾರೆ. 99ರಲ್ಲಿ NDA ಸೇರಿಕೊಳ್ಳುವ ಮಮತಾ ಬ್ಯಾನರ್ಜಿ ರೈಲ್ವೆ ಸಚಿವೆಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇಂಡಿಯಾದ ರಾಜಕೀಯ ಇತಿಹಾಸದಲ್ಲಿ ರೈಲ್ವೆ ಸಚಿವೆಯಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ಮಹಿಳೆ ಮಮತಾ ಬ್ಯಾನರ್ಜಿ. 2005ರಲ್ಲಿ ಸಿಂಗೂರು ನಂದಿಗ್ರಾಮ ದೊಡ್ಡ ಪ್ರತಿಭಟನೆ ನಡೆಯುತ್ತೆ. ಆಗಿನ ಕಮ್ಯುನಿಸ್ಟ್ ಸರ್ಕಾರ ಸುಮಾರು 10,000 ಎಕರೆಯಷ್ಟು ಕೃಷಿ ಭೂಮಿಯನ್ನ ಸ್ಪೆಷಲ್ ಎಕನಾಮಿಕ್ ಝೋನ್ಗೆ ವರ್ಗಾಯಿಸುವುದಕ್ಕಾಗಿ ಪ್ರಯತ್ನ ನಡೆಸುತ್ತೆ. ಅದರ ವಿರುದ್ಧವಾಗಿ ಮಮತಾ ಬ್ಯಾನರ್ಜಿ ಅವರು ಬಹಳ ದೊಡ್ಡ ಅಭಿಯಾನವನ್ನೇ ಮಾಡ್ತಾರೆ. ಮಮತಾ ಬ್ಯಾನರ್ಜಿ ಮತ್ತು ಕಮ್ಯುನಿಸ್ಟರ ನಡುವೆ ಸಂಘರ್ಷ ಒಂದು ತಾರಕಕ್ಕೇರಿದ್ದು ಆ ಸಂದರ್ಭದಲ್ಲಿ. 2009-2011ರ ಅವಧಿಯಲ್ಲಿ ಮಮತಾ ಬ್ಯಾನರ್ಜಿ ಮತ್ತೆ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ. ಅಂದರೆ ಈ ಬಾರಿ ಅವರು UPA ಜೊತೆ ಮೈತ್ರಿಯನ್ನ ಮಾಡಿಕೊಳ್ತಾರೆ. 2009-2011ರ ಅವಧಿಯಲ್ಲಿ UPA ಜೊತೆ ಮೈತ್ರಿ ಮಾಡಿಕೊಳ್ಳುವ ಮಮತಾ ಬ್ಯಾನರ್ಜಿ ಮತ್ತೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರೆ. ಆದರೆ ತೃಣಮೂಲ ಕಾಂಗ್ರೆಸ್ ಮೂಲಕವೇ ಅವರು ಮೈತ್ರಿಕೂಟದಲ್ಲಿ ಭಾಗಿಯಾಗ್ತಾರೆ ಮತ್ತು ಸಚಿವ ಸಂಪುಟವನ್ನು ಸೇರಿಕೊಳ್ತಾರೆ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ. ಆಗ ಅವರು ಮತ್ತೆ ರೈಲ್ವೆ ಸಚಿವರಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಅವರ ಜೊತೆ ಮುನಿಯಪ್ಪನವರು ರಾಜ್ಯ ಸಚಿವರಾಗಿರ್ತಾರೆ. 2011ರಲ್ಲಿ ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸುವ ಮಮತಾ ಬ್ಯಾನರ್ಜಿಯ ತೃಣಮೂಲ ಕಾಂಗ್ರೆಸ್ ಅಲ್ಲಿ ಮೊದಲ ಬಾರಿಗೆ 34 ವರ್ಷಗಳ ನಂತರ ಮೊದಲ ಬಾರಿಗೆ ಕಮ್ಯುನಿಸ್ಟೇತರ ಸರ್ಕಾರವನ್ನು ರಚನೆ ಮಾಡ್ತಾರೆ ಮತ್ತು ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಅವತ್ತು ಮಾಡಿದ ಶಪಥವನ್ನ 2011ರಲ್ಲಿ ಈಡೇರಿಸುವ ಮಮತಾ ಬ್ಯಾನರ್ಜಿ ವಿಧಾನಸಭೆಯನ್ನ ಮುಖ್ಯಮಂತ್ರಿಯಾಗಿಯೇ ಪ್ರವೇಶ ಮಾಡ್ತಾರೆ. ಹೀಗೆ ಹಲವಾರು ದಿಟ್ಟ ಕ್ರಮಗಳಿಂದಾಗಿ ಅವರ ಧಾಡ್ಸಿ ವ್ಯಕ್ತಿತ್ವದಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ಜನಪ್ರಿಯ ನಾಯಕಿಯಾಗಿರುವ ಮಮತಾ ಬ್ಯಾನರ್ಜಿ ಬಂಗಾಳಿ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಬಹಳ ಕಡಿಮೆ ವಯಸ್ಸಿನಲ್ಲೇ ತಂದೆಯನ್ನ ಕಳೆದುಕೊಳ್ತಾರೆ. ಅವರಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಸಿಗದ ಕಾರಣ ಅವರ ತಂದೆ ತೀರಿ ಹೋಗ್ತಾರೆ. ವಿದ್ಯಾರ್ಥಿ ದಶೆಯಿಂದಲೇ ತುಂಬಾ ಧಾಡ್ಸಿ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಂತಹ ಮಮತಾ ಬ್ಯಾನರ್ಜಿ ವಿದ್ಯಾರ್ಥಿ ನಾಯಕಿಯಾಗಿಯೂ ಹೊರಹೊಮ್ಮಿರ್ತಾರೆ. ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಹಿಸ್ಟ್ರಿಯಲ್ಲಿ ಪದವಿ ಪಡೆದ ಮಮತಾ ಬ್ಯಾನರ್ಜಿ ಇಸ್ಲಾಮಿಕ್ ಹಿಸ್ಟ್ರಿಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಕೂಡ ಅಧ್ಯಯನ ಮಾಡ್ತಾರೆ. ಇದು ವೆರಿ ಇಂಟ್ರೆಸ್ಟಿಂಗ್. ಇಸ್ಲಾಮಿಕ್ ಹಿಸ್ಟ್ರಿನಲ್ಲಿ ಅವರು ಸ್ನಾತಕ ಪದವಿಯನ್ನ ಪಡೆದವರು. ಶಿಕ್ಷಣದಲ್ಲೂ ಉನ್ನತ ಪದವಿಗಳನ್ನ ಪಡೆದಿರುವಂತಹ ಮಮತಾ ಬ್ಯಾನರ್ಜಿ ರಾಜಕೀಯ ಚಟುವಟಿಕೆಯಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ರಿಂದ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ತುಂಬಾ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ. ಈಗ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಇಂಡಿಯಾ ಸಂಘಟನೆಯ ಭಾಗವಾಗಿರುವ ಮಮತಾ ಬ್ಯಾನರ್ಜಿ ದಿಢೀರನೆ ಕಳೆದ 2-3 ದಿನಗಳ ಹಿಂದೆ ತಾನು ಏಕಾಂಗಿಯಾಗಿ ಸ್ಪರ್ಧೆ ಮಾಡುವುದಾಗಿ ಘೋಷಣೆ ಮಾಡಿದ್ದರಿಂದ ಇಂಡಿಯಾದಲ್ಲೂ ಕೂಡ ಒಂದು ರೀತಿಯ ಅಭದ್ರತೆ ಕಾಡ್ತಾ ಇದೆ. ಹೀಗಾಗಿ ಇಂಡಿಯಾದ ಮೈತ್ರಿಕೂಟದಲ್ಲಿರುವಂತಹ ಇತರ ಮಿತ್ರ ಪಕ್ಷಗಳು ಕೂಡ ಮಮತಾ ಬ್ಯಾನರ್ಜಿಯವರ ಹಾದಿಯನ್ನೇ ಹಿಡಿಯುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ. ಬಿಹಾರದಲ್ಲಿ ಪಲಟೂರಾಮ್ ಎಂದೇ ಹೆಸರಾದಂತಹ ನಿತೀಶ್ ಕುಮಾರ್ ಇವತ್ತು ಮತ್ತೆ ಕಾಂಗ್ರೆಸ್ನಿಂದ ದೂರ ನಿಂತು NDAಗೆ ಹತ್ತಿರ ಆಗುವಂಥ ಸೂಚನೆಯನ್ನು ನೀಡಿದ್ದಾರೆ. ಇದು ಇಂಡಿಯಾ ಮೈತ್ರಿಕೂಟದಲ್ಲಿ ಯಾವ ರೀತಿ ಸಂಚಲನವನ್ನು ಉಂಟು ಮಾಡಲಿದೆ ಎನ್ನುವುದು ಕುತೂಹಲಕರ. ರಾಜಕೀಯ ನಾನು ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಆಟದ ಹಾಗೆ ಕೊನೆಯ ಬಾಲ್ ಎಸೆಯುವವರೆಗೂ ಏನಾದರೂ ನಡೆಯಬಹುದು. ರಾಜಕೀಯ ಕೂಡ ಹಾಗೆ, ಚುನಾವಣೆ ಕೂಡ ಹಾಗೆ, ಕೊನೆಯ ಕ್ಷಣದವರೆಗೂ ಏನಾದರೂ ನಡೆಯಬಹುದು. ಪಲ್ಟೂರಾಮ್ BJP ಜೊತೆಗೂ ಹೋಗ್ಬೋದು, ಮತ್ತೆ ಮುಂದಿನ ರಾಜಕೀಯ ಚಿತ್ರಣ ನೋಡಿ ಇಂಡಿಯಾಗೂ ವಾಪಸ್ ಆಗಬಹುದು. ಯಾಕೆಂದರೆ BJP ಕೂಡ ಬಹುಮತ ಪಡೆಯೋದಕ್ಕೆ ಹೆಣಗಾಡುವಂತಹ ಸ್ಥಿತಿ ಸದ್ಯದ ಪರಿಸ್ಥಿತಿಯಲ್ಲಿ BJPಯ ಸ್ಥಿತಿ ಇದೆ. ಉತ್ತರ ಪ್ರದೇಶದಲ್ಲಾಗಲಿ, ಬಿಹಾರದಲ್ಲಾಗಲಿ, ಕರ್ನಾಟಕದಲ್ಲಾಗಲಿ ಮತ್ತು ತಮಿಳುನಾಡಲ್ಲಾಗಲಿ ಅದಕ್ಕೆ ಮೊದಲಿನ ಪ್ರಭಾವ
ಇರದೇ ಇರೋದ್ರಿಂದ ಕೆಲವು ಸ್ಥಾನಗಳನ್ನು ಅದು ಕಳೆದುಕೊಳ್ಳುವ ಭಯದಲ್ಲಿದೆ. ಹೀಗಾಗಿ ಅದು ಭಾರತ ನ್ಯಾಯ ಯಾತ್ರೆಗೆ ಅಡ್ಡಿಪಡಿಸುವಂಥ ಸಾಹಸಕ್ಕೆ ಮುಂದಾಗುತ್ತೆ. ಅಸ್ಸಾಂನಲ್ಲಿ ಹೇಮಂತ್ ಬಿಸ್ವಾ ಶರ್ಮಾನ ಬಳಸಿಕೊಂಡು ರಾಹುಲ್ ಗಾಂಧಿ ಅವರನ್ನು ಬಂಧಿಸುವ ಮತ್ತು ಅವರ ಭಾರತ ನ್ಯಾಯ ಯಾತ್ರೆಗೆ ತೊಂದರೆ ನೀಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಜೊತೆ ಇಂಡಿಯಾ ಮೈತ್ರಿಕೂಟ ಒಂದು ರೀತಿಯ ಭದ್ರ ಬುನಾದಿಯನ್ನು ಹಾಕುವ ಸೂಚನೆಗಳನ್ನು ನೀಡುತ್ತಿರುವಾಗಲೇ ನಿತೀಶ್ ಕುಮಾರ್ ಅವರನ್ನ ಇಂಡಿಯಾದಿಂದ ದೂರ ಮಾಡುವಂಥ ಒಂದು ರಾಜಕೀಯ ಷಡ್ಯಂತ್ರ ಕೂಡ ನಡೆಯುತ್ತೆ. ಆ ಮೂಲಕ ಬಿಹಾರದಲ್ಲಿ ತಾನು ಕಳೆದುಕೊಳ್ಳುವ ಸ್ಥಾನಗಳನ್ನು ಮತ್ತೆ ಪಡೆಯುವಂತಹ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಶೆಟ್ಟರ್ ಅವರು ಕಾಂಗ್ರೆಸ್ನಿಂದ ಮತ್ತೆ ಬಿಜೆಪಿಗೆ ವಾಪಸ್ಸಾಗಿದ್ದಾರೆ. ಅವರ ಜೊತೆ ಬಂದಂಥ ಶಾಸಕ ಕೂಡ ಅದೇ ರಾಗದಲ್ಲಿ ಮಾತನಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಕೆಲವು ಸ್ಥಾನಗಳನ್ನು ಕಳೆದುಕೊಳ್ಳುವ ಭೀತಿಯಲ್ಲಿ ಬಿಜೆಪಿ ಇದೆ. ಅದನ್ನು ಹೇಗಾದರೂ ಮಾಡಿ ಮತ್ತೆ ಪಡೆಯುವಂಥ ಸಾಹಸವನ್ನು ಮುಂದಿನ ದಿನಗಳಲ್ಲಿ ಬಿಜೆಪಿ ಮಾಡಬಹುದು. ಕಾಂಗ್ರೆಸ್ ಅದಕ್ಕೆ ಪ್ರತಿಯಾಗಿ ಯಾವ ತಂತ್ರವನ್ನು ರೂಪಿಸಿಕೊಳ್ತಿದೆ ಅನ್ನೋದು ಕುತೂಹಲಕರ. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರ ಭಾರತ ನ್ಯಾಯ ಯಾತ್ರೆ ಮತ್ತು ಇಂಡಿಯಾದ ಮೈತ್ರಿಕೂಟದಲ್ಲಿ ನಡೀತಾ ಇರುವಂಥ ಈ ತರಹದ ಬೆಳವಣಿಗೆ ಒಟ್ಟಾರೆ ರಾಜಕೀಯವನ್ನು, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಮುಂದಿನ ಸಾಧ್ಯತೆಗಳ ಬಗ್ಗೆ ಅತ್ಯಂತ ಕುತೂಹಲವನ್ನು ಮೂಡಿಸಿದೆ. ಬರುವ ದಿನಗಳಲ್ಲಿ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ನಿರ್ಧಾರ ಕೈಗೊಳ್ಳುತ್ತೆ, ಇಂಡಿಯಾ ಮೈತ್ರಿಕೂಟ ಯಾವ ರೀತಿ ಮುಂದುವರಿಯುತ್ತೆ ಮತ್ತು ಬಿಜೆಪಿ ಪ್ರತಿತಂತ್ರಗಳನ್ನು ಯಾವ ರೀತಿ ರೂಪಿಸುತ್ತೆ ಅನ್ನೋದರ ಮೇಲೆ ಇಂಡಿಯಾದ ಭವಿಷ್ಯ ಮತ್ತು ದೇಶದ ಭವಿಷ್ಯ ನಿರ್ಧಾರವಾಗಲಿದೆ. ಇವತ್ತು ಗಣರಾಜ್ಯೋತ್ಸವ, ನಮ್ಮ ಸಂವಿಧಾನ ಅಪಾಯದಲ್ಲಿದೆ ಎನ್ನುವಂಥ ಕೂಗು ಭಾರತ ನ್ಯಾಯ ಯಾತ್ರೆಯಲ್ಲಿ ಧ್ವನಿಸ್ತಾ ಇದೆ. ಈ ಧ್ವನಿಯನ್ನು ಕೇಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಮತ್ತು ಅಗತ್ಯ ಜನರಿಗಿದೆ. ಜನ ಕೂಡ ರಾಜಕೀಯ ಸಂಘರ್ಷದಲ್ಲಿ, ರಾಜಕೀಯ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ಭಾರತ ನ್ಯಾಯ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಯವರು ಒಂದು ಮಟ್ಟಿನ ಯಶಸ್ಸನ್ನು ಸಾಧಿಸಿದ್ದಾರೆ. ಜನರಲ್ಲಿ ಈ ತರಹದ ಜವಾಬ್ದಾರಿಗಳನ್ನು ಜಾಗೃತಗೊಳಿಸುವುದಕ್ಕೆ ಅವರ ಪ್ರಯತ್ನ ಏನಿದೆ ಅದು ಫಲ ನೀಡ್ತಾ ಇದೆ. ಅಸ್ಸಾಂನಲ್ಲಿ ಹೇಗೆ ಅವರಿಗೆ ಅಭೂತಪೂರ್ವವಾದಂಥ ಬೆಂಬಲ ಸಿಕ್ತು, ಜನಬೆಂಬಲ ಸಿಕ್ತು, ಅಂಥದೇ ಜನಬೆಂಬಲ ಪಶ್ಚಿಮ ಬಂಗಾಳದಲ್ಲೂ ಮೊದಲ ದಿನದಲ್ಲೇ ರಾಹುಲ್ ಗಾಂಧಿ ಅವರಿಗೆ ದಕ್ಕಿದೆ. ಮುಂಬರುವ ದಿನಗಳಲ್ಲಿ ಪಶ್ಚಿಮ ಬಂಗಾಳದಿಂದ ಅದು ಮುಂಬೈಯವರೆಗೆ ನಡೆಸುವ ಯಾತ್ರೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ್ತು ರಾಹುಲ್ ಗಾಂಧಿಯವರ ಪರವಾಗಿ ಜನ ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ತುಂಬ ಕುತೂಹಲಕರ. ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರ ರಾಜಕೀಯ ಗ್ರಾಫ್ ಏರುತ್ತಲಿರುವ ಈ ಸಂದರ್ಭದಲ್ಲಿ ಬಹುಶಃ ಈ ಅಂಶವೇ ಇಂಡಿಯಾದ ಮೈತ್ರಿಕೂಟದಲ್ಲಿ ಒಂದು ರೀತಿಯ ಭಯವನ್ನು ಸೃಷ್ಟಿ ಮಾಡಿರಬಹುದು. ಮಮತಾ ಬ್ಯಾನರ್ಜಿ ಇದನ್ನು ಮೊದಲು ಗ್ರಹಿಸಿದ್ರು, ಆ ನಂತರ ನಿತೀಶ್ ಕುಮಾರ್ ಗ್ರಹಿಸಿದ್ರು. ಮಮತಾ ಬ್ಯಾನರ್ಜಿ ಆಗಲಿ ನಿತೀಶ್ ಕುಮಾರ್ ಆಗಲಿ ಅವರ ರಾಜಕೀಯ ಕಾಂಗ್ರೆಸ್ ವಿರೋಧಿ ನೆಲೆಯಲ್ಲೇ ಇರೋದ್ರಿಂದ ಅವರು ಸಹಜವಾಗಿ ಕಾಂಗ್ರೆಸ್ಸಿನ ಬೆಳವಣಿಗೆಯನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ. ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಮತ್ತು ತಮ್ಮ ಗ್ರಾಫ್ ಒಟ್ಟೊಟ್ಟಿಗೆ ಏರಿಸುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ ಮತ್ತು ಅದಕ್ಕೆ ಜನ ಸ್ಪಂದಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಡೆದಂಥ ಇಂಡಿಯಾದ ಮೈತ್ರಿಕೂಟದಲ್ಲಿ ನಡೆದಂಥ ಬೆಳವಣಿಗೆ ಮತ್ತು ಬಿಜೆಪಿ ಆಗಲೇ ಈ ಭಾರತ ನ್ಯಾಯ ಯಾತ್ರೆಯಿಂದ ರಾಹುಲ್ ಗಾಂಧಿಯವರ ಈ ಪ್ರಯತ್ನದಿಂದ ಭಯಗೊಂಡಿರುವ ಬಿಜೆಪಿ ತನ್ನ ಪ್ರತಿತಂತ್ರವನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಇದು ಮುಂದೆ ಚುನಾವಣೆಯಲ್ಲಿ ಯಾವ ರೀತಿಯ ಪರಿಣಾಮ ಬೀರಬಹುದು, ಚುನಾವಣೆಯ ಫಲಿತಾಂಶ ಹೇಗೆ ಬರಬಹುದು ಎನ್ನುವುದು ಅತ್ಯಂತ ಕುತೂಹಲಕರ. ಅಲ್ಲಿವರೆಗೂ ನಾವು ನಿರಂತರವಾಗಿ ಭಾರತ ನ್ಯಾಯ ಯಾತ್ರೆಯ ಬಗ್ಗೆ ಮತ್ತು ಇಂಡಿಯಾದ ಬೆಳವಣಿಗೆಯ ಬಗ್ಗೆ, ಇಂಡಿಯಾ ಮೈತ್ರಿಕೂಟದ ಬೆಳವಣಿಗೆಯ ಬಗ್ಗೆ, ಒಟ್ಟಾರೆ ದೇಶದ ರಾಜಕೀಯ ಸ್ಥಿತಿಯ ಬಗ್ಗೆ ಹೀಗೆ ಚರ್ಚೆ ಮಾಡೋಣ. ವಿವಿಧ ವಿಚಾರಗಳನ್ನು ನಾವು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಭಾರತ ನ್ಯಾಯ ಯಾತ್ರೆಯ ಜೊತೆಗೆ ಆಯಾ ರಾಜ್ಯದ ರಾಜಕೀಯ ಬೆಳವಣಿಗೆಯನ್ನು ಕೂಡ ಸಾಧ್ಯವಾದಷ್ಟು ನಾವು ಚರ್ಚೆ ನಡೆಸೋಣ. ಎಂದಿನಂತೆ ನಮ್ಮ ಜೊತೆ ಇರಿ. ಸಾಧ್ಯವಾದರೆ ತನು ಮನ ಧನದಿಂದ ನಮ್ಮನ್ನು ಪ್ರೋತ್ಸಾಹಿಸಿ, ಬೆಂಬಲಿಸಿ, ಸದಾ ನಮ್ಮ ಜೊತೆ ಇರಿ. ನಮಸ್ಕಾರ. बोलेंगे लब चाहे आजाद नहीं, मांगा है हक कोई फरियाद नहीं, रोज पसीना बहाए अपमान सहे,
गरीब का घर फिर भी आबाद नहीं, कहाँ है न्याय, कहाँ है न्याय। काम की खोज है पैरों में है छाले, हक को तरसते भारत बनाने वाले, हर जुबां पे है ताले, बोल किसने डाले, है गुरूर जैसा सच छुपाने वाले। अब तो लेके